Morning, my kings. Welcome to day 8 in 150 days hard. ಸಂಡೇ ಬಾಡಿ ರಿಲ್ಯಾಕ್ಸ್ ಆದಮೇಲೆ ಮಂಡೇ ಫೀಲ್ ಹೆಂಗಿರುತ್ತೆ ಗೊತ್ತಾ? ಜಿಮ್ ರ್ಯಾಟ್ಸಿಗೆ ಮಾತ್ರ ಗೊತ್ತಾಗುತ್ತೆ ಬಿಡಿ. ಹಿಂಗಿರುತ್ತೆ. ಬಾರ್ಬೆಲ್ಗೆ ಪ್ಲೇಟ್ಸ್ನ ಲೋಡ್ ಮಾಡ್ತಾ 100 kg ದಾಟಿದ್ದೇ ಗೊತ್ತಾಗಿಲ್ಲ. ಅಂದಂಗೆ ಮೈ ಕಿಂಗ್ಸ್, ಬೆಂಚ್ ಪ್ರೆಸ್ನ 100 kg 10 reps in 1 set ವಿತೌಟ್ ಗ್ಯಾಪ್ ಮಾಡಿದ್ದೀನಿ. ನಿಮ್ಮಲ್ಲಿ ಯಾರಾದರೂ ಮಾಡೋರಿದ್ರೆ ವಿಡಿಯೋ ಮಾಡಿ ನನಗೆ ಟ್ಯಾಗ್ ಮಾಡಿ ಆಯ್ತಾ? ಕೆಲವ್ರು ನನ್ನ ಕೇಳ್ತಾರೆ, ಬರೀ ನನ್ನ ಹೊಟ್ಟೆ ಕರಗಬೇಕಪ್ಪ, ಏನ್ ಮಾಡಬೇಕು ಅಂತ. ಹೇಳ್ತೀನಿ 1 ನಿಮಿಷ ಹೇಳ್ತೀನಿ. ತಿಂಡಿ ಊಟ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಕಣ್ರೆ, ಹೇಳ್ತೀನಿ. ಆಮೇಲೆ ಈ ಚಪಾತಿಗೆ ಗ್ರೀಕ್ ಯೋಗಟ್ ಮತ್ತೆ ಚಟ್ನಿ ಪುಡಿ ಹಾಕೊಂಡು ತಿಂತಾ ಇದ್ರೆ ಆಹಾ ಸ್ವರ್ಗ. ಬರೀ ಹೊಟ್ಟೆ ಕರಗಿಸ್ಬೇಕಂತಲ್ವಾ? ಆಗಲ್ಲ ಅಂಕಲ್, ಬರೀ ಹೊಟ್ಟೆ ಕರಗ್ಸಕ್ ಯಾರ ಕೈಲೂ ಸಾಧ್ಯ ಆಗಲ್ಲ. ಹಿಂಗಿರೋ ಹೊಟ್ಟೆ ಹಿಂಗಾಗ್ಬೇಕು ಅಂದ್ರೆ ಬರೀ ಹೊಟ್ಟೆ ಕರಗಿದ್ಯಾ? ಇಡೀ ದೇಹದ ತೂಕ ಕಡಿಮೆ ಆದ್ರೆ ಮಾತ್ರ, ಇಡೀ ದೇಹದಲ್ಲಿರೋ ಬೊಜ್ಜು ಕರಗಿದ್ರೆ ಮಾತ್ರ ಹೊಟ್ಟೆ ಬೊಜ್ಜು ಕರಗೋದು. ಹಂಗೂ ನನಗ್ ಸಮಾಧಾನ ಇಲ್ಲ. ಹೊಟ್ಟೆ ಬೊಜ್ಜೆ ಬೇಗ ಕರಗಬೇಕು ಅಂದ್ರೆ ಮಾಡ್ಬೋದು, ಒಂದು 5% ಬೇಗ ಟ್ರೈ ಮಾಡ್ಬೋದು. ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಬಾಯಿಗೆ ಒಂದು ಟೇಪ್ ಹಾಕೊಂಬಿಡಿ. ಯಾಕಂದ್ರೆ ನಿಮಗೆ ಕಣ್ಣಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೇನು ತಿನ್ಬಾರ್ದು ನೀವು.